ಸರ್ ತುಂಬಾನೇ ಹತ್ತು ಬಿಟ್ಟಿದ್ದೀವಿ ಬಿಡಿ ಪಿಕ್ಚರ್ ನೋಡಿ. ಈ ಥರ ಪಿಕ್ಚರ್ ಬರಬೇಕು ನಿಜವಾಗ್ಲೂ, ಕನ್ನಡದಲ್ಲಿ ಈ ಥರ ಪಿಕ್ಚರ್ ಬರಲೇಬೇಕು. ಮಕ್ಕಳು ಓದೋವರಿಗೆ ಒಳ್ಳೆ ಇದು ಭವಿಷ್ಯ ಇದೆ. ಮೊಬೈಲ್ ಇಟ್ಕೊಂಡು ಮೊಬೈಲ್ ಯಾರು ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀವಿ. ಒಳ್ಳೆ ಲೆಸನ್ನು. ಮೊಬೈಲ್ ಒಳ್ಳೆ ಮೆಸೇಜು. ಖಂಡಿತ ಫಿಲಮ್ ಚೆನ್ನಾಗಿದೆ. ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಏನಿದೆ ಈ ಮೂಲಕ ನಾನು ಹೇಳ್ಕೊಡ್ತೀನಿ. ಈ ಫಿಲಮ್ ನೋಡೋಕ್ಕೆ ನಾನು ಇದು ಫಸ್ಟ್ ಕೃತಜ್ಞತೆ ನಾನು ಅವರಿಗೆ. ಸೂಪರ್ ಆಗಿದೆ. ಮಕ್ಕಳು ಪ್ರತಿಯೊಂದು ಮಕ್ಕಳನ್ನ ನೋಡಬೇಕು, ಖಂಡಿತ ನೋಡಬೇಕು. ಈಗಿನ ಮಕ್ಕಳು ಈಗಿನ ಸಿಚುವೇಶನ್ ಹೇಗಿದೆ ಅಂದರೆ ಮೊಬೈಲೇ ಮುಖ್ಯ ಆಗ್ಬಿಟ್ಟಿದೆ. ಮೊಬೈಲ್ ಬಿಟ್ಟು ಜೀವನ ಇದೆ ಅನ್ನೋದನ್ನ ಖಂಡಿತ ನಾವು ನೋಡಬೇಕು, ಕಲಿಬೇಕು ಮಕ್ಕಳು. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೂಪರ್ ಆಗಿದೆ. ನೋಡ್ತಾ ಇದ್ರೆ ನೋಡ್ಬೇಕಂತ ಹುಡುಗರು ಓದ ಹುಡುಗ ಮೊಬೈಲ್ ಇಟ್ಕೊಂಡು ಎಲ್ಲನೂ ನೋಡಬೇಕು. ಅದನ್ನು ನೋಡಿ ಬುದ್ಧಿ ಕಲ್ತ್ಕೋಬೇಕು. ಎಲ್ಲರೂ ನೋಡಲೇಬೇಕಾಗಿರೋ ಚಿತ್ರ ತುಂಬ ಚೆನ್ನಾಗಿದೆ ಸರ್. ಮೊಬೈಲಿಂದ ಎಷ್ಟು ಅನುಕೂಲ ಅನಾನುಕೂಲ ಆಗುತ್ತೆ ಅನ್ನೋದು ಈ ಮೆಸೇಜ್ ಕೊಡುತ್ತೆ ಸರ್. ಧನ್ಯವಾದಗಳು. ತುಂಬ ಚೆನ್ನಾಗಿದೆ. ತಾತನಾಗೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳಿಗೆ ವಯಸ್ಸಾಗಿದೆ ಅಂತ ತಾತ ಇರ್ತಾರಲ್ಲ, ಅವ್ರೇನು ಬೇಡ ಅನ್ನೋದು ಎಲ್ಲ ಯೂಸ್ ಮಾಡಿದ್ದಾರೆ. ಇರೋವರೆಗೂ ತಾತ ಇರಬೇಕು ಅಂತ ಒಂದು ಆಸೆ. ಬಡವರಿಗೆ ಹೆಲ್ಪ್ ಮಾಡಬೇಕಂದ್ರೆ ಈ ಥರ ಈ ಫಿಲಮಲ್ಲಿ ಆಗಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ಹೇಳಿ ಮೇಡಮ್. ಹೆಂಗಿದೆ? ತುಂಬ ಚೆನ್ನಾಗಿದೆ. ಒಳ್ಳೆ ಗುಡ್ ಮೆಸೇಜ್ ಕೊಟ್ಟಿದ್ದಾರೆ. ಹೇಳಿ. ಚೆನ್ನಾಗಿದೆ ಪಿಕ್ಚರ್. ತುಂಬ ಚೆನ್ನಾಗಿದೆ. ಹೇಳಿ ಮೇಡಮ್. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ರಿವ್ಯೂ ಹೆಂಗಿದೆ ಮೇಡಮ್? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್ ಮೂವಿ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವಿ. ಒಳ್ಳೆ ಸ್ಟೋರಿ ಫಿಲಮ್. 2 ಸಲ ಕಣ್ಣಲ್ಲೂ ನೀರು ಬಂತು. ತುಂಬ ಚೆನ್ನಾಗಿದೆ. ಪುಸ್ತಕ ಚಲನಚಿತ್ರ ಭಾಳ ಚೆನ್ನಾಗಿದೆ. ನಮ್ಮ ಕರ್ನಾಟಕದ ಜನಗಳೆಲ್ಲ ನೋಡಬೇಕು. ಅವ್ರ ಮಕ್ಕಳಿಗೆಲ್ಲ ಕರ್ಕೊಂಬಂದು ತೋರಿಸ್ಬೇಕು. ಇದು ಒಳ್ಳೆ ಚಿತ್ರ. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗೋದ್ರಿಂದ ಮೊಬೈಲ್ ಯೂಸ್ ಮಾಡ್ತಾನೆ ಇರ್ತೀವಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದೆ. ಆ್ಯಕ್ಚುಲಿ ಅದನ್ನ ದೂರ ಮಾಡ್ಕೋಬೇಕಂದ್ರೆ ಈ ಮೂವಿ ಬೆಸ್ಟ್. ಮಕ್ಳಿಗೆ ಇದು ಆಲ್ಮೋಸ್ಟ್ ಮೈಂಡ್ ಸೆಟ್ಟು ಎಲ್ಲ ಚೇಂಜ್ ಆಗ್ಬೋದು ಅಂತ ನನ್ನ ಭಾವನೆ. ಎಲ್ಲರೂ ಚೆನ್ನಾಗಿದೆ. ಒಳ್ಳೆ ನೋಡಿ ತುಂಬ ಬುದ್ಧಿ ಪುಸ್ತಕನ ಓದಿ ಮುಂಚೆ ಕೇಳಿರೋ ವರ್ಡ್ ಇವಾಗೆಲ್ಲ ಮಗ್ಗಿ ಪುಸ್ತಕ ಅಂದರೆ ಸಾಮಾನ್ಯ ಆ ವರ್ಡ್ ಆ್ಯಕ್ಚುಲಿ ಗೊತ್ತಿಲ್ಲ. ಇದರಲ್ಲಿ ಒಂದು ಜನರಿಗೆ ಪಾಸಿಟಿವ್ ಮೆಸೇಜ್ ಸಿಗ್ತಾ ಇದೆ, ನೆಗೆಟಿವ್ ಮೆಸೇಜ್ ಸಿಗ್ತಿದೆ. ಆಯ್ಕೆ ನಮ್ಮದು ಅಷ್ಟೇ, ಅವರವರು ಬಿಟ್ಟಿದ್ದು. ಇದು ಫಿಲಮ್ ಮೂಲಕ ಬಂದಿರೋದು. ಇಟ್ಸ್ ರಿಯಲಿ ವೆರಿ ನೈಸ್. ಇದು ಈ ಥಾಟ್ ಅವರು ಬಂದಿರೋದು ಒಂದು ಒಳ್ಳೆ ಟೈಮಲ್ಲಿ ಬಂದಿದೆ. ಇಟ್ಸ್ ವೆರಿ ನೈಸ್. ಇದು ಮಕ್ಕಳು, ಇವಾಗಿನ ಮಕ್ಕಳಂತೂ ತಿಳ್ಕೊಳ್ಳೇಬೇಕು. ಪ್ಲಸ್ ಪೇರೆಂಟ್ಸು, ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ತಿಳ್ಕೋಬೇಕು. ಸೊ ಇದು ಫಿಲಮ್ ಚೆನ್ನಾಗಿದೆ. ಕೆಟ್ಟದನ್ನೇ ಯೂಸ್ ಮಾಡ್ತಾರೆ ಜಾಸ್ತಿ. ಎಷ್ಟೋ ಹಾಸ್ಟೆಲ್ಗಳು ಬಿಕಾಸ್ ಆಫ್ ಮೊಬೈಲಿಂದ ಎಷ್ಟೋ ಜನ ಹಾಸ್ಟೆಲ್ಗೆ ಸೇರಿಸ್ತಾ ಇದ್ದಾರೆ ಸ್ಟೂಡೆಂಟ್ಸ್ ಎಲ್ಲ. ಆದಷ್ಟು ಮೊಬೈಲ್ನ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಸಮಾಜ ಬೇರೆ ಥರ ಕೆಟ್ಟ ದಾರಿಗೆ ಹೇಳ್ಕೊಂಡು ಅದೇ ಮೊಬೈಲ್ ಒಳ್ಳೆ ಇದರಲ್ಲಿ ಇವತ್ತು ಪ್ರೆಸೆಂಟ್ ಜನ್ರೇಷನ್ ಅವರು ಯಂಗ್ಸ್ಟರ್ ಆಗಲಿ ಸ್ಟೂಡೆಂಟ್ ಆಗಲಿ ಅದನ್ನು ಒಳ್ಳೆಯದಕ್ಕೆ ಯೂಸ್ ಮಾಡ್ಬೋದು. ಮಗ್ಗಿ ಪುಸ್ತಕ ಅನ್ನೋ ಪಿಕ್ಚರು ನಾನು ರಮಾನಂದನ್ಗೋಸ್ಕರ ನೋಡೋಕ್ಕೆ ಬಂದೆ. ರಮಾನಂದ್ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದುವರೆಗೆ ಅವರ ಕೆರಿಯರ್ನಲ್ಲಿ ಇಷ್ಟು ಒಳ್ಳೆ ಅಭಿನಯ ಮಾಡಿದ್ದನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಪಾತ್ರಗಳು ಸಿಕ್ಕಿದರೆ ನಮ್ಮ ಮೈಸೂರು ರಮಾನಂದ್ ಅವರು ಒಳ್ಳೆ ಹೆಸರು ಮಾಡ್ತಾರೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಡೈರೆಕ್ಟ್ರು ಹರಿವರಾಜನ್ ಒಳ್ಳೆಯ ಒಂದು ಪಾತ್ರ ಕೊಟ್ಟಿದ್ದಾರೆ. ಈ ಪಿಕ್ಚರು ಹರಿವರಾಜನ್ ಮಾಡಿರೋದು ತುಂಬ ಚೆನ್ನಾಗಿದೆ. ನಮಸ್ಕಾರ, ನಾನು ಟಿಪ್ಪುವರ್ಧನ್ ನಟರು. ಮಗ್ಗಿ ಪುಸ್ತಕ ನೋಡೋದಕ್ಕೆ ನನಗೆ ಭಾಳ ಖುಷಿಯಿಂದ ಚಿತ್ರ ಅದ್ಭುತವಾಗಿದೆ, ಚೆನ್ನಾಗಿ ಮೂಡಿಬಂದಿದೆ. ಅದರಲ್ಲೂ ನನ್ನ ಗೆಳೆಯ ರಮಾನಂದ್ ಅವರು, ಮೈಸೂರು ರಮಾನಂದ್ ಅವರು ಭಾಳ ಚೆನ್ನಾಗಿದೆ. ಆ
ಮಗು ಪಾತ್ರ ಮಾಡಿದ್ದು ಯಾರೋ ಗೊತ್ತಿಲ್ಲ ನನಗೆ, ಭಾಳ ಅದ್ಭುತವಾದಂಥ ನಟನೆ ಇದೆ ಮಗು. ಜೊತೆಗೆ ನನಗೆ ಭಾಳ ಖುಷಿ ಅನಿಸಿದ್ದೇನೆಂದರೆ ಟೋಟಲಿ ಮಗ್ಗಿ ಪುಸ್ತಕದ ಒಂದು ಕಂಟೆಂಟ್ ಇವತ್ತು ನಮ್ಮ ಮೊಬೈಲ್ನಿಂದ ಮಕ್ಕಳು ಎಷ್ಟು ಹಾಳಾಗ್ತಾರೆ ಮತ್ತು ಅದೇ ಮೊಬೈಲ್ನಿಂದ ಎಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಬೋದು ಅನ್ನೋದು ಎರಡು ವಿಷಯನೂ ಇಟ್ಟಿದ್ದಾರೆ. ಆದರೆ ಇಲ್ಲಿ ಮೊಬೈಲ್ನಿಂದ ಹೆಚ್ಚಾಗಿ ನಷ್ಟ ಇದೆಯೇ ಹೊರತು ಕೆಲವೊಂದು ಸಲ ಅದು ಉಪಯೋಗ ಅನ್ನುವಂಥದ್ದನ್ನು ಕಂಟೆಂಟ್ ಮಾಡಿದ್ದಾರೆ. ಈ ಕಂಟೆಂಟು ಹರಿಹರಹಾಸನ್ ಅವರು ಭಾಳ ಸೂಕ್ಷ್ಮದಿಂದ ಇವತ್ತಿನ ಕಾಲದಲ್ಲಿ ಮೊಬೈಲ್ನಿಂದ ತುಂಬ ತೊಂದರೆನೇ ಹೊರತು ಜಾಸ್ತಿ ಅದರಿಂದ ಉಪಯೋಗ ಆಗಲ್ಲ. ಅದರ ಬದಲು ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹೇಳಿದಾಗೆ ಯಾವತ್ತೂ ನಮ್ಮ ಶಾಲಾ ಮಕ್ಕಳಾಗಿರ್ಬೋದು, ಸಮಾಜ ಗ್ರಂಥಾಲಯದ ಮುಂದೆ ನಿಂತರೆ ಹೆಚ್ಚು ಜ್ಞಾನ ಬರ್ತದೆ ಅಂತ ಹೇಗೆ ಹೇಳಿದಾರೋ ಹಾಗೆ ಇವತ್ತು ಪುಸ್ತಕಗಳನ್ನು ಓದೋದ್ರಿಂದ ತುಂಬ ಒಳ್ಳೆಯ ಜ್ಞಾನ ಬರ್ತದೆ, ಜೊತೆಗೆ ಭೌತಿಕವಾಗಿ ಜ್ಞಾನ ಬರ್ತದೆ ಅನ್ನೋವಂಥದ್ದನ್ನು ಮಗ್ಗಿ ಪುಸ್ತಕದಲ್ಲಿ ಹೇಳಿದೆ. ಸೊ ಮಗ್ಗಿ ಪುಸ್ತಕ ತುಂಬ ಇಡೀ ಸಂಸಾರ, ಕುಟುಂಬ, ಮಕ್ಕಳು ಎಲ್ಲರೂ ಥಿಯೇಟ್ರಲ್ಲಿ ಬಂದ ಚಿತ್ರ ನೋಡಿ ಮಗ್ಗಿ ಪುಸ್ತಕ ನೋಡಿ ಹರಿಹರಹಾಸನ್ ಅವರಿಗೆ, ಅದರ ನಿರ್ಮಾಪಕರಾಗಿರ್ತಕ್ಕಂಥ ಯತಿರಾಜರವರಿಗೆ ತುಂಬ ಹೃದಯದಿಂದ ಹಾರೈಸಬೇಕಂತೇಳಿ ನಾನು ಒಬ್ಬ ನಟನಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ಆಲ್ ದ ಬೆಸ್ಟ್ ಮಗ್ಗಿ ಪುಸ್ತಕ.